ಕೊಡಗಿನ ದೇವಾಲಯವೊಂದರಲ್ಲಿ ವಸ್ತ್ರ ಸಂಹಿತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲ ದಿನಗಳಿಂದ ವಾದ ಪ್ರತಿವಾದ ತಾರಕಕ್ಕೇರಿದೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕೊಡವ ಸಮುದಾಯಕ್ಕೆ ಕೋರ್ಟ್ನಿಂದ ಗುಡ್ ನ್ಯೂಸ್ ಲಭ್ಯವಾಗಿದೆ. ಸಾಂಪ್ರದಾಯಿಕ ಉಡುಗೆಯನ್ನ ಧರಿಸಿ ತೆರಳಬಹುದು ಅಂತ ಹೇಳಿ ಕೋರ್ಟ್ ತಿಳಿಸಿದೆ. ಕಟ್ಟೆಮಾಡು ಶ್ರೀ ಮೃತ್ಯುಂಜಯ ದೇವಾಲಯಕ್ಕೆ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು ತೆರಳಬಹುದು. ದೇಗುಲದಲ್ಲಿ ಸಾಂಪ್ರದಾಯಿಕ ಉಡುಗೆಗೆ ಅವಕಾಶ ಇದೆ ಅಂತ ಹೈಕೋರ್ಟ್ನಿಂದ ಮಧ್ಯಂತರ ಆದೇಶ ಪ್ರಕಟ ಮಾಡಲಾಗಿದೆ. ದೇವಾಲಯಕ್ಕೆ ಕೊಡವ ಮತ್ತು ಕೊಡವ ಭಾಷಿಕರು ಸಾಂಪ್ರದಾಯಿಕ ಉಡುಗೆಯಲ್ಲಿ ತೆರಳಿ ಪೂಜೆಯನ್ನ ಸಲ್ಲಿಸಬಹುದು ಅನ್ನುವ ಆದೇಶ ಇದೀಗ ಹೈಕೋರ್ಟ್ನಿಂದ ಪ್ರಕಟವಾಗಿದೆ. ಸಾಂಪ್ರದಾಯಿಕ ಉಡುಪನ್ನ ಧರಿಸಿ ತೆರಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಇತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮಡಿಕೇರಿ ಪ್ರತಿನಿಧಿ ಅನುಕಾರ್ಯಪ್ಪ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ಸಾಂಪ್ರದಾಯಿಕ ಉಡುಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ವಿವಾದ ಎದ್ದಿತ್ತು. ಇದೀಗ ಹೈಕೋರ್ಟ್ನಿಂದ ಮಧ್ಯಂತರ ಆದೇಶ ಯಾವ ರೀತಿ ಸ್ವೀಕರಿಸುತ್ತಿದ್ದಾರೆ ಕೊಡವರು ಈ ಹೈಕೋರ್ಟ್ನ ಆದೇಶವನ್ನು? ಸ್ಮಿತಾ, ಇದು ಏನು ಕಳೆದ ಡಿಸೆಂಬರ್ 27ರಂದು ಏನು ಉತ್ಸವ ಆಯಿತು ಮಹಾಮೃತ್ಯುಂಜಯ ದೇವಾಲಯ ಕಟ್ಟೆಮಾಡು ಗ್ರಾಮದಲ್ಲಿ, ಅಲ್ಲಿಂದ ಆರಂಭವಾದಂಥ ಈ ವಿವಾದ. ಅಂದರೆ ಅಲ್ಲಿಗೆ ಸ್ವಲ್ಪ ಕೊಡವರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಹೋದಾಗ ಅಲ್ಲಿ ತಡೆ ಒಡ್ಡಿ ಸ್ವಲ್ಪ ಗಲಾಟೆ ಕೂಡ ಆಗಿತ್ತು, ಕೆಲವರ ಮೇಲೆ ಹಲ್ಲೆ ಆಗಿತ್ತು ಅಂತ ಕೂಡ ಹೇಳ್ತಾರೆ. ಅಲ್ಲಿಂದ ಆರಂಭವಾಗಿತ್ತು. ಮತ್ತೆ ಅದು ಏನಾಯಿತು ಅಂದರೆ ಆಮೇಲೆ ಅರೆಭಾಷೆ ಗೌಡರು ಮತ್ತು ಕೊಡವರ ಮಧ್ಯೆ ಒಂದು ವಿವಾದಕ್ಕೆ ಒಂದು ಕಾರಣವಾಯಿತು ಅಂತ ಹೇಳ್ಬೋದು. ಈ ಬಗ್ಗೆ ಸಾಕಷ್ಟು ವಾದ ವಿವಾದಗಳು, ಹೋರಾಟಗಳೆಲ್ಲ ನಡೆದಿದೆ. ಈ ಮಧ್ಯೆ CA ಸಂಜು ಅಂತ ಮಡಿಕೇರಿ ಅವರು CA ಸಂಜು ಅಂತ ಹೇಳುವವರು ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಇಂತ ಇವತ್ತು ಮಧ್ಯಂತರ ಆದೇಶ ಆಗಿರುವಂಥದ್ದು. ಅಂದರೆ ಕೊಡವರು ಇರ್ಬೋದು, ಕೊಡವ ಭಾಷಿಕರು ಇರ್ಬೋದು, ಅವರ ಸಾಂಪ್ರದಾಯಿಕ ಉಡುಗೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಅವ್ರು ಹೋಗಿ ಪೂಜೆ ಮಾಡ್ಬೋದು ಮತ್ತು ಯಾವುದೇ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಆ ದೇವಸ್ಥಾನದಲ್ಲಿ ಪಾಲ್ಗೊಳ್ಬಹುದು ಅಂತ ಹೇಳಿ ಮಧ್ಯಂತರ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಇದು ಸದ್ಯಕ್ಕೆ ಒಂದು ರಿಲೀಫ್ ಸಿಕ್ಕಂತಾಗಿದೆ. ಯಾಕೆಂದರೆ ಸಾಕಷ್ಟು ವಾದ ವಿವಾದ ನಡೀತಾ ಇತ್ತು. ನಿನ್ನೆ ದೇವಾಲಯ ಸಮಿತಿಯವರು ಕೂಡ ಜಿಲ್ಲಾಧಿಕಾರಿಗೆ ಒಂದು ವರದಿಯನ್ನು ಕೊಟ್ಟಿದ್ದರು. ನಾವು ಭಯದಲ್ಲಿ ಯಾವುದೇ ತಿದ್ದುಪಡಿ ಮಾಡಲ್ಲ, ಹಿಂದೆ ಹೇಗೆ ಇತ್ತು ಹಾಗೆ ನಡೀತೇವೆ ಅಂತ ಹೇಳಿ ಅವರೊಂದು ವರದಿಯನ್ನು ಕೂಡ ಕೊಟ್ಟಿದ್ದರು. ಮತ್ತು ನಾವು ಮುಂದೆ ಚರ್ಚೆ ಮಾಡಿ ಕಾನೂನು ಕ್ರಮ ತಗೊಳ್ತೇವೆ ಅಂತೇಳಿ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದರು. ಈ ಮಧ್ಯೆ ಈಗ ಇವತ್ತು ಹೈಕೋರ್ಟ್ ಈ ಒಂದು ಆದೇಶ ಮಾಡಿರುವಂಥದ್ದು. ಈ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಮತ್ತು ವಿಚಾರಣೆ ನಡೆದು ಫೈನಲ್ ಆಗಿ ಯಾವ್ದು ನಿರ್ಧಾರ ತಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಅಲ್ಲಿವರೆಗೆ ಈಗ ಯಾವುದೇ ಅಭ್ಯಂತರ ಇಲ್ಲ, ಎಲ್ಲ ಕೊಡವರು ಸಾಂಪ್ರದಾಯಿಕ ಉಡುಗೆ ತೆರಳಬಹುದು ಅಂತ ಹೇಳಿ ಸ್ಪಷ್ಟವಾಗಿ ಮಧ್ಯಂತರ ಆದೇಶದಲ್ಲಿ ಹೇಳಲಾಗಿದೆ. ಸ್ಮಿತಾ, ಧನ್ಯವಾದ ಅನುಕಾರ್ಯಪ್ಪ ಮಾಹಿತಿಗಾಗಿ. ಕೊಡಗಿನ ದೇವಾಲಯವೊಂದರಲ್ಲಿ ವಸ್ತ್ರ ಸಂಹಿತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲ ದಿನಗಳಿಂದ ವಾದ ಪ್ರತಿವಾದ ತಾರಕಕ್ಕೇರಿದೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕೊಡವ ಸಮುದಾಯಕ್ಕೆ ಕೋರ್ಟ್ನಿಂದ ಗುಡ್ ನ್ಯೂಸ್ ಲಭ್ಯವಾಗಿದೆ. ಸಾಂಪ್ರದಾಯಿಕ ಉಡುಗೆಯನ್ನ ಧರಿಸಿ ತೆರಳಬಹುದು ಅಂತ ಹೇಳಿ ಕೋರ್ಟ್ ತಿಳಿಸಿದೆ. ಕಟ್ಟೆಮಾಡು ಶ್ರೀ ಮೃತ್ಯುಂಜಯ ದೇವಾಲಯಕ್ಕೆ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು ತೆರಳಬಹುದು. ದೇಗುಲದಲ್ಲಿ ಸಾಂಪ್ರದಾಯಿಕ ಉಡುಗೆಗೆ ಅವಕಾಶ ಇದೆ ಅಂತ ಹೈಕೋರ್ಟ್ನಿಂದ ಮಧ್ಯಂತರ ಆದೇಶ ಪ್ರಕಟ ಮಾಡಲಾಗಿದೆ. ದೇವಾಲಯಕ್ಕೆ ಕೊಡವ ಮತ್ತು ಕೊಡವ ಭಾಷಿಕರು ಸಾಂಪ್ರದಾಯಿಕ ಉಡುಗೆಯಲ್ಲಿ ತೆರಳಿ ಪೂಜೆಯನ್ನ ಸಲ್ಲಿಸಬಹುದು ಅನ್ನುವ ಆದೇಶ ಇದೀಗ ಹೈಕೋರ್ಟ್ನಿಂದ ಪ್ರಕಟವಾಗಿದೆ. ಸಾಂಪ್ರದಾಯಿಕ ಉಡುಪನ್ನ ಧರಿಸಿ ತೆರಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಇತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮಡಿಕೇರಿ ಪ್ರತಿನಿಧಿ ಅನುಕಾರ್ಯಪ್ಪ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ಸಾಂಪ್ರದಾಯಿಕ ಉಡುಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ವಿವಾದ ಎದ್ದಿತ್ತು. ಇದೀಗ ಹೈಕೋರ್ಟ್ನಿಂದ ಮಧ್ಯಂತರ ಆದೇಶ ಯಾವ ರೀತಿ ಸ್ವೀಕರಿಸುತ್ತಿದ್ದಾರೆ ಕೊಡವರು ಈ ಹೈಕೋರ್ಟ್ನ ಆದೇಶವನ್ನು? ಸ್ಮಿತಾ, ಇದು ಏನು ಕಳೆದ ಡಿಸೆಂಬರ್ 27ರಂದು ಏನು ಉತ್ಸವ ಆಯಿತು ಮಹಾಮೃತ್ಯುಂಜಯ ದೇವಾಲಯ ಕಟ್ಟೆಮಾಡು ಗ್ರಾಮದಲ್ಲಿ, ಅಲ್ಲಿಂದ ಆರಂಭವಾದಂಥ ಈ ವಿವಾದ. ಅಂದರೆ ಅಲ್ಲಿಗೆ ಸ್ವಲ್ಪ ಕೊಡವರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಹೋದಾಗ ಅಲ್ಲಿ ತಡೆ ಒಡ್ಡಿ ಸ್ವಲ್ಪ ಗಲಾಟೆ ಕೂಡ ಆಗಿತ್ತು, ಕೆಲವರ ಮೇಲೆ ಹಲ್ಲೆ ಆಗಿತ್ತು ಅಂತ ಕೂಡ ಹೇಳ್ತಾರೆ. ಅಲ್ಲಿಂದ ಆರಂಭವಾಗಿತ್ತು. ಮತ್ತೆ ಅದು ಏನಾಯಿತು ಅಂದರೆ ಆಮೇಲೆ ಅರೆಭಾಷೆ ಗೌಡರು ಮತ್ತು ಕೊಡವರ ಮಧ್ಯೆ ಒಂದು ವಿವಾದಕ್ಕೆ ಒಂದು ಕಾರಣವಾಯಿತು ಅಂತ ಹೇಳ್ಬೋದು. ಈ ಬಗ್ಗೆ ಸಾಕಷ್ಟು ವಾದ ವಿವಾದಗಳು, ಹೋರಾಟಗಳೆಲ್ಲ ನಡೆದಿದೆ. ಈ ಮಧ್ಯೆ CA ಸಂಜು ಅಂತ ಮಡಿಕೇರಿ ಅವರು CA ಸಂಜು ಅಂತ ಹೇಳುವವರು ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಇಂತ ಇವತ್ತು
ಮಧ್ಯಂತರ ಆದೇಶ ಆಗಿರುವಂಥದ್ದು. ಅಂದರೆ ಕೊಡವರು ಇರ್ಬೋದು, ಕೊಡವ ಭಾಷಿಕರು ಇರ್ಬೋದು, ಅವರ ಸಾಂಪ್ರದಾಯಿಕ ಉಡುಗೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಅವ್ರು ಹೋಗಿ ಪೂಜೆ ಮಾಡ್ಬೋದು ಮತ್ತು ಯಾವುದೇ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಆ ದೇವಸ್ಥಾನದಲ್ಲಿ ಪಾಲ್ಗೊಳ್ಬಹುದು ಅಂತ ಹೇಳಿ ಮಧ್ಯಂತರ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಇದು ಸದ್ಯಕ್ಕೆ ಒಂದು ರಿಲೀಫ್ ಸಿಕ್ಕಂತಾಗಿದೆ. ಯಾಕೆಂದರೆ ಸಾಕಷ್ಟು ವಾದ ವಿವಾದ ನಡೀತಾ ಇತ್ತು. ನಿನ್ನೆ ದೇವಾಲಯ ಸಮಿತಿಯವರು ಕೂಡ ಜಿಲ್ಲಾಧಿಕಾರಿಗೆ ಒಂದು ವರದಿಯನ್ನು ಕೊಟ್ಟಿದ್ದರು. ನಾವು ಭಯದಲ್ಲಿ ಯಾವುದೇ ತಿದ್ದುಪಡಿ ಮಾಡಲ್ಲ, ಹಿಂದೆ ಹೇಗೆ ಇತ್ತು ಹಾಗೆ ನಡೀತೇವೆ ಅಂತ ಹೇಳಿ ಅವರೊಂದು ವರದಿಯನ್ನು ಕೂಡ ಕೊಟ್ಟಿದ್ದರು. ಮತ್ತು ನಾವು ಮುಂದೆ ಚರ್ಚೆ ಮಾಡಿ ಕಾನೂನು ಕ್ರಮ ತಗೊಳ್ತೇವೆ ಅಂತೇಳಿ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದರು. ಈ ಮಧ್ಯೆ ಈಗ ಇವತ್ತು ಹೈಕೋರ್ಟ್ ಈ ಒಂದು ಆದೇಶ ಮಾಡಿರುವಂಥದ್ದು. ಈ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಮತ್ತು ವಿಚಾರಣೆ ನಡೆದು ಫೈನಲ್ ಆಗಿ ಯಾವುದು ನಿರ್ಧಾರ ತಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಅಲ್ಲಿವರೆಗೆ ಈಗ ಯಾವುದೇ ಅಭ್ಯಂತರ ಇಲ್ಲ, ಎಲ್ಲ ಕೊಡವರು ಸಾಂಪ್ರದಾಯಿಕ ಉಡುಗೆ ತೆರಳಬಹುದು ಅಂತ ಹೇಳಿ ಸ್ಪಷ್ಟವಾಗಿ ಈ ಮಧ್ಯಂತರ ಆದೇಶದಲ್ಲಿ ಹೇಳಲಾಗಿದೆ. ಸ್ಮಿತಾ, ಧನ್ಯವಾದ ಅನುಕಾರ್ಯಪ್ಪ ಮಾಹಿತಿಗಾಗಿ. ಕೊಡಗಿನ ದೇವಾಲಯವೊಂದರಲ್ಲಿ ವಸ್ತ್ರ ಸಂಹಿತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲ ದಿನಗಳಿಂದ ವಾದ ಪ್ರತಿವಾದ ತಾರಕಕ್ಕೇರಿತು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕೊಡವ ಸಮುದಾಯಕ್ಕೆ ಕೋರ್ಟ್ನಿಂದ ಗುಡ್ ನ್ಯೂಸ್ ಲಭ್ಯವಾಗಿದೆ. ಸಾಂಪ್ರದಾಯಿಕ ಉಡುಗೆಯನ್ನ ಧರಿಸಿ ತೆರಳಬಹುದು ಅಂತ ಹೇಳಿ ಕೋರ್ಟ್ ತಿಳಿಸಿದೆ. ಕಟ್ಟೆಮಾಡು ಶ್ರೀ ಮೃತ್ಯುಂಜಯ ದೇವಾಲಯಕ್ಕೆ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು ತೆರಳಬಹುದು. ದೇಗುಲದಲ್ಲಿ ಸಾಂಪ್ರದಾಯಿಕ ಉಡುಗೆಗೆ ಅವಕಾಶ ಇದೆ ಅಂತ ಹೈಕೋರ್ಟ್ನಿಂದ ಮಧ್ಯಂತರ ಆದೇಶ ಪ್ರಕಟ ಮಾಡಲಾಗಿದೆ. ದೇವಾಲಯಕ್ಕೆ ಕೊಡವ ಮತ್ತು ಕೊಡವ ಭಾಷಿಕರು ಸಾಂಪ್ರದಾಯಿಕ ಉಡುಗೆಯಲ್ಲಿ ತೆರಳಿ ಪೂಜೆಯನ್ನ ಸಲ್ಲಿಸಬಹುದು ಅನ್ನೋ ಆದೇಶ ಇದೀಗ ಹೈಕೋರ್ಟ್ನಿಂದ ಪ್ರಕಟವಾಗಿದೆ. ಸಾಂಪ್ರದಾಯಿಕ ಉಡುಪನ್ನ ಧರಿಸಿ ತೆರಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಇತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮಡಿಕೇರಿ ಪ್ರತಿನಿಧಿ ಅನುಕಾರ್ಯಪ್ಪ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ಸಾಂಪ್ರದಾಯಿಕ ಉಡುಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ವಿವಾದ ಎದ್ದಿತ್ತು. ಇದೀಗ ಹೈಕೋರ್ಟ್ನಿಂದ ಮಧ್ಯಂತರ ಆದೇಶ ಯಾವ ರೀತಿ ಸ್ವೀಕರಿಸುತ್ತಿದ್ದಾರೆ ಕೊಡವರು ಈ ಹೈಕೋರ್ಟ್ನ ಆದೇಶವನ್ನು? ಸ್ಮಿತಾ, ಇದು ಏನು ಕಳೆದ ಡಿಸೆಂಬರ್ 27ರಂದು ಏನು ಉತ್ಸವ ಆಯಿತು ಮಹಾಮೃತ್ಯುಂಜಯ ದೇವಾಲಯ ಕಟ್ಟೆಮಾಡು ಗ್ರಾಮದಲ್ಲಿ, ಅಲ್ಲಿಂದ ಆರಂಭವಾದಂಥ ಈ ವಿವಾದ. ಅಂದರೆ ಅಲ್ಲಿಗೆ ಸ್ವಲ್ಪ ಕೊಡವರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಹೋದಾಗ ಅಲ್ಲಿ ತಡೆ ಒಡ್ಡಿ ಸ್ವಲ್ಪ ಗಲಾಟೆ ಕೂಡ ಆಗಿತ್ತು, ಕೆಲವರ ಮೇಲೆ ಹಲ್ಲೆ ಆಗಿತ್ತು ಅಂತ ಕೂಡ ಹೇಳ್ತಾರೆ. ಅಲ್ಲಿಂದ ಆರಂಭವಾಗಿತ್ತು. ಮತ್ತೆ ಅದು ಏನಾಯಿತು ಅಂದರೆ ಆಮೇಲೆ ಅರೆಭಾಷೆ ಗೌಡರು ಮತ್ತು ಕೊಡವರ ಮಧ್ಯೆ ಒಂದು ವಿವಾದಕ್ಕೆ ಒಂದು ಕಾರಣವಾಯಿತು ಅಂತ ಹೇಳ್ಬೋದು. ಈ ಬಗ್ಗೆ ಸಾಕಷ್ಟು ವಾದ ವಿವಾದಗಳು, ಹೋರಾಟಗಳೆಲ್ಲ ನಡೆದಿದೆ. ಈ ಮಧ್ಯೆ CA ಸಂಜು ಅಂತ ಮಡಿಕೇರಿ ಅವರು CA ಸಂಜು ಅಂತ ಹೇಳುವವರು ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟಿಂದ ಇವತ್ತು ಮಧ್ಯಂತರ ಆದೇಶ ಆಗಿರುವಂಥದ್ದು. ಅಂದರೆ ಕೊಡವರು ಇರ್ಬೋದು, ಕೊಡವ ಭಾಷಿಕರು ಇರ್ಬೋದು, ಅವರ ಸಾಂಪ್ರದಾಯಿಕ ಉಡುಗೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಅವ್ರು ಹೋಗಿ ಪೂಜೆ ಮಾಡ್ಬೋದು ಮತ್ತು ಯಾವುದೇ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಆ ದೇವಸ್ಥಾನದಲ್ಲಿ ಪಾಲ್ಗೊಳ್ಬಹುದು ಅಂತ ಹೇಳಿ ಮಧ್ಯಂತರ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಇದು ಸದ್ಯಕ್ಕೆ ಒಂದು ರಿಲೀಫ್ ಸಿಕ್ಕಂತಾಗಿದೆ. ಯಾಕೆಂದರೆ ಸಾಕಷ್ಟು ವಾದ ವಿವಾದ ನಡೀತಾ ಇತ್ತು. ನಿನ್ನೆ ದೇವಾಲಯ ಸಮಿತಿಯವರು ಕೂಡ ಜಿಲ್ಲಾಧಿಕಾರಿಗೆ ಒಂದು ವರದಿಯನ್ನು ಕೊಟ್ಟಿದ್ದರು. ನಾವು ಭಯದಲ್ಲಿ ಯಾವುದೇ ತಿದ್ದುಪಡಿ ಮಾಡಲ್ಲ, ಹಿಂದೆ ಹೇಗೆ ಇತ್ತು ಹಾಗೆ ನಡೀತೇವೆ ಅಂತ ಹೇಳಿ ಅವರೊಂದು ವರದಿಯನ್ನು ಕೂಡ ಕೊಟ್ಟಿದ್ದರು. ಮತ್ತು ನಾವು ಮುಂದೆ ಚರ್ಚೆ ಮಾಡಿ ಕಾನೂನು ಕ್ರಮ ತಗೊಳ್ತೇವೆ ಅಂತೇಳಿ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದರು. ಈ ಮಧ್ಯೆ ಈಗ ಇವತ್ತು ಹೈಕೋರ್ಟ್ ಈ ಒಂದು ಆದೇಶ ಮಾಡಿರುವಂಥದ್ದು. ಈ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಮತ್ತು ವಿಚಾರಣೆ ನಡೆದು ಫೈನಲ್ ಆಗಿ ಯಾವುದು ನಿರ್ಧಾರ ತಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಅಲ್ಲಿವರೆಗೆ ಈಗ ಯಾವುದೇ ಅಭ್ಯಂತರ ಇಲ್ಲ, ಎಲ್ಲ ಕೊಡವರು ಸಾಂಪ್ರದಾಯಿಕ ಉಡುಗೆ ತೆರಳಬಹುದು ಅಂತ ಹೇಳಿ ಸ್ಪಷ್ಟವಾಗಿ ಮಧ್ಯಂತರ ಆದೇಶದಲ್ಲಿ ಹೇಳಲಾಗಿದೆ. ಸ್ಮಿತಾ, ಧನ್ಯವಾದ ಅನುಕಾರ್ಯಪ್ಪ ಮಾಹಿತಿಗಾಗಿ.